ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಮಮತಾಸ್ ಗ್ಲಿಡ್ಜ್. ಆಯಿಲಿ ಸ್ಕಿನ್ನಿಂದ ಬೇಸತ್ತಿದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹಾಗೆ ಇದು ನನ್ನ ವ್ಯೂವರ್ಸು ಕೇಳಿದರು ಕಮೆಂಟಲ್ಲಿ, ಆಯಿಲಿ ಸ್ಕಿನ್ಗೆ ಏನಾದರೂ ರೊಟೀನ್ ಹೇಳಿ, ಹಾಗೆ ಟಿಪ್ಸ್ ಹೇಳಿ, ಹೋಮ್ ರೆಮಿಡೀಸ್ ಇದ್ದರೆ ಹೇಳಿ ಅಂತ ಕೇಳಿದರು. ಹಾಗಾಗಿ ವಿಡಿಯೋ ಕೊನೆಯ ತನಕ ನೋಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟಲ್ಲಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಇದರಿಂದ ನಿಮ್ಮದೇನೂ ಹೋಗಲ್ಲ, ನನಗೇನೂ ಬರಲ್ಲ, ಒಂಥರ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇನ್ನೂ ಹೊಸ ಹೊಸ ವಿಡಿಯೋ ಇನ್ನೂ ಜೋಶಿಂದ ಮಾಡ್ಬೋದು. ಹಾಗಾಗಿ ಅಷ್ಟೇ. ನಿಮ್ಮ ಸ್ಕಿನ್ನು ಜಾಸ್ತಿ ಆಯಿಲಿ ಇದೆಯಾ? ಇದರಿಂದ ಫ್ರಸ್ಟ್ರೇಷನಲ್ಲಿದ್ದೀರಾ? ಆಯಿಲಿ ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಆಯಿಲ್ನೆಸ್ ಯಾವಾಗ ಕಡಿಮೆ ಆಗುತ್ತೆ? ಎಕ್ಸೆಸ್ ಆಯಿಲು ಕಡಿಮೆ ಆಗುತ್ತಾ ಇಲ್ವಾ? ಅಥವಾ ನಮ್ಮ ಸ್ಕಿನ್ನು ನಾರ್ಮಲ್ ಆಗಿ ಕಾಣಿಸುತ್ತಾ ಇಲ್ವಾ ಅಂತ ಇದೆಲ್ಲ ಅನ್ನಿಸ್ತಾನೆ ಇರುತ್ತೆ. ಈ ಆಯಿಲಿ ಸ್ಕಿನ್ ಇರುವವರಿಗೆ ನೋಡಿ, ಗ್ಲ್ಯಾಂಡ್ಸಲ್ಲಿ ಹೆಚ್ಚು ಆಯಿಲ್ ಪ್ರೊಡ್ಯೂಸ್ ಆಗೋದರಿಂದ ಅವ್ರ ಫೇಸ್ ಯಾವಾಗಲೂ ನೋಡಿ ಒಂಥರ ಹೀಗೆ ಮುಟ್ಟಿದರೆ ಒಂಥರ ಜಿಡ್ಡು ಆಯಿಲ್ ಜಾಸ್ತಿ ಅನ್ನಿಸ್ತಾ ಇರುತ್ತೆ ಅವರಿಗೆ. ಯಾರ ಸ್ಕಿನ್ನಲ್ಲಿ ನೋಡಿ ಹೈಡ್ರೇಷನು ಹಾಗೆ ಮಾಯಿಶ್ಚರು ಕಡಿಮೆ ಇರುತ್ತೋ ಅವ್ರ ಸ್ಕಿನ್ನಲ್ಲಿ ಹೆಚ್ಚು ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ನೀವು ಕೆಲವೊಬ್ರು ಕೇಳ್ಬೋದು, ಅಯ್ಯೋ ಆಯಿಲಿ ಸ್ಕಿನ್ ಅಂದರೆ ಜಾಸ್ತಿ ಮಾಯಿಶ್ಚರೈಸ್ ನಮ್ಮ ಸ್ಕಿನ್ ಮಾಡಿಕೊಂಡ್ರೆ ಒಳ್ಳೆಯದಾ ಅಂತ ಕೇಳ್ಬೋದು. ಅವ್ರವ್ರ ಸ್ಕಿನ್ ಟೈಪಿಗೆ ಸೂಟ್ ಆಗೋಂಥವೇ ಈಗ ಸುಮಾರು ಪ್ರಾಡಕ್ಟ್ ಬಂದಿದ್ದಾವೆ. ಜೆಲ್ ಬೇಸು, ಲೈಟ್ ವೈಟು ಮಾಯ್ಶ್ಚರೈಸರು, ಆಮೇಲೆ ಡ್ರೈ ಸ್ಕಿನ್ನೇ ಇರ್ಬೋದು, ಆಯಿಲಿ ಸ್ಕಿನ್ ಇರ್ಬೋದು, ನಾರ್ಮಲ್ ಸ್ಕಿನ್ ಇರ್ಬೋದು, ಯಾವುದೇ ಸ್ಕಿನ್ ಆಗಲಿ ಅವರ ಸ್ಕಿನ್ನಿಗೆ ತಕ್ಕ ಹಾಗೆ ಅವ್ರವ್ರ ರೊಟೀನ್ನ ನಾವು ಮಾಡ್ತಾ ಇದ್ರೇ ನಮ್ಮ ಸ್ಕಿನ್ನು ಅಂದರೆ ಹೆಲ್ದಿಯಾಗಿರುತ್ತೆ. ಈಗ ಫಸ್ಟು ಇಂಪಾರ್ಟೆಂಟ್ ನೋಡಿ, ಫೇಸ್ ವಾಶ್. ಫಸ್ಟು ನಾವು ಎಷ್ಟು ಕ್ಲೀನಾಗಿ ನಮ್ಮ ಫೇಸ್ನ ಇಟ್ಕೊಳ್ತೀವೋ ಅಷ್ಟು ಆಯಿಲ್ ಕಂಟ್ರೋಲ್ಗೆ ಬರುತ್ತೆ. ಈ ಆಯಿಲಿ ಫೇಸ್ ಇರೋರಿಗೆ ನೋಡಿ, ಈ ಜೆಲ್ ಬೇಸ್ ಆಗಿರ್ಬೋದು, ಹಾಗೆ ಫೋಮ್ ಬೇಸಲ್ಲಿ ಬರುತ್ತೆ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟಾಗಿ ಈ ಸಲಿಸಿಲಿಕ್ ಆ್ಯಸಿಡು ಮತ್ತು ಗ್ಲೈಕಾಲಿಕ್ ಆ್ಯಸಿಡ್ ಇರುವಂತಹ ಫೇಸ್ ವಾಶನ್ನೇ ಬಳಸಿ. ಇದು ನಿಮ್ಮ ಆಯಿಲನ್ನು ಕಂಟ್ರೋಲ್ ಮಾಡುತ್ತೆ, ಹಾಗೆ ಫೇಸ್ನ ಕ್ಲೀನ್ ಮಾಡುತ್ತೆ. ಇದು ಬೆಳಗ್ಗೆ ಮತ್ತು ರಾತ್ರಿ 2 ಹೊತ್ತು ಯೂಸ್ ಮಾಡ್ಬೋದು. ಹಾಗೆ ನೋಡಿ, ಪ್ರತಿ ಪ್ರಾಡಕ್ಟಲ್ಲ ಲಿಂಕ್ ನಾನು ವಿಡಿಯೋ ಕೆಳಗಡೆ ಕೊಟ್ಟಿರ್ತೀನಿ. ಪ್ರತಿ ವಿಡಿಯೋದು ಅಷ್ಟೇ, ಆಯಾ ವಿಡಿಯೋಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ನ ಲಿಂಕ್ ಕೊಟ್ಟಿರ್ತೀನಿ, ನೀವು ಬೇಕಂದರೆ ಪರ್ಚೇಸ್ ಮಾಡ್ಬೋದು. ಈ ಯಾವುದು ನಿಮ್ಗೆ ಆಯಿಲ್ ಸ್ಕಿನ್ಗೆ ಸೂಟ್ ಆಗೋದು ಅಂತಂದರೆ ಈ ಸೆಟಫಿಲ್ದೊಂದು ಹಾಗೆ ಡರ್ಮಾಕೋದೊಂದು, ಇದೆರಡೂ ಲಿಂಕ್ ಕೊಟ್ಟಿರ್ತೀನಿ, ಬೇಕಂದರೆ ಪರ್ಚೇಸ್ ಮಾಡಿ. ನಿಮ್ಮ ಸ್ಕಿನ್ಗೆ ನೋಡಿ, ಮಾಯ್ಶ್ಚರೈಸರ್ ಹಚ್ಚೋದನ್ನು ಮಾತ್ರ ಮರಿಬೇಡಿ. ಕೆಲವೊಬ್ಬರು ಆಲ್ರೆಡಿ ನಮ್ಮ ಸ್ಕಿನ್ನಲ್ಲಿ ಇಷ್ಟು ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ, ಮತ್ತೆ ಮಾಯ್ಶ್ಚರೈಸರ್ ಹಾಕಿದರೆ ಒಂಥರ ಆಯಿಲು ಜಾಸ್ತಿ ಜಿಡ್ನೆಸ್ ಅನಿಸುತ್ತೆ ಅಂತ ಕೇಳ್ಬೋದು. ಬಟ್ ಹಾಗೇನಿಲ್ಲ. ಈಗ ಜೆಲ್ ಬೇಸ್ ಆಗಿರ್ಬೋದು, ಲೈಟ್ ವೆಯ್ಟ್ ಮಾಯ್ಶ್ಚರೈಸರ್ ತುಂಬ ಮಾರ್ಕೆಟಲ್ಲಿ ಬಂದಿದ್ದಾವೆ. ಅದನ್ನು ಬೇಕಾದರೆ ನೀವು ಯೂಸ್ ಮಾಡ್ಬೋದು. ಕೆಲವೊಂದು ಅದರಲ್ಲಿ ಬೆಸ್ಟ್ ಇರೋವಂಥದ್ದು ನಾನು ಲಿಂಕ್ ಕೊಡ್ತೀನಿ. ಪ್ಲಮ್ದಾಗಿರ್ಬೋದು, ಮಮಾ ಅರ್ಥದ್ದು, ಹಾಗೆ ಡಾಟ್ ಆ್ಯಂಡ್ ಕೀ ಆಗಿರ್ಬೋದು, ಇದೆಲ್ಲನೂ. ಆಮೇಲೆ ಪಿಲಿಗ್ರಿಮ್ದು ಸಹ ಚೆನ್ನಾಗಿದೆ ನೋಡಿ. ಅದು ಇವೆಲ್ಲ ಇಷ್ಟರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಬೇಕಾದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಕೆಲವೊಬ್ರು ನೋಡಿ, ಈ ಸನ್ಸ್ಕ್ರೀನ್ನು ಬಳಸೋದಕ್ಕೆ ತುಂಬ ಹೆದರ್ತಾರೆ. ಯಾಕೆಂದರೆ ಆಯಿಲಿ ಸ್ಕಿನ್ ಇರೋರು ಲೇಯರ್ ಬೈ ಲೇಯರ್ ನಾವು ಹಾಕ್ತಾ ಹೋದರೆ, ಅಂದರೆ ಮಾಯ್ಶ್ಚರೈಸರು ಅದಾದಮೇಲೆ ಮತ್ತೆ ಸನ್ಸ್ಕ್ರೀನು, ಇದೆಲ್ಲ ಒಂಥರ ಲೇಯರ್ ಆದರೆ ಇನ್ನೂ ನಮ್ಮ ಸ್ಕಿನ್ನು ಆಯಿಲಿ ಹಾಗೆ ಕಾಣಿಸುತ್ತೇನೋ ಅಂತ ಹೆದರ್ತಾರೆ. ಇದರ ಅವಶ್ಯಕತೆಯೇ ಇಲ್ಲ. ನಾನು ಹೇಳಿದಾಗೆ ಮಾರ್ಕೆಟಲ್ಲಿ ಅಮೇಝಿಂಗ್ ಆಗಿರೋ ಪ್ರಾಡಕ್ಟ್ಗಳು ಬಂದಿದ್ದಾವೆ. ತುಂಬ ಲೈಟ್ ವೆಯ್ಟ್ ಇರೋಂಥವು, ಈಗೆಲ್ಲ ಟ್ರಾನ್ಸ್ಪರೆಂಟ್ ಇರೋಂಥವು ಸಹ ಕ್ರೀಮ್ಸ್ ಬಂದಿದ್ದಾವೆ. ಆಮೇಲೆ ಈ ಆಯಿಲಿ ಸ್ಕಿನ್ ಇರೋರಿಗೆ ನೋಡಿ, ಜೆಲ್ ಬೇಸು, ಆಮೇಲೆ ಅಂದರೆ ಈ ಥರದ್ದು ಲೈಟ್ ವೆಯ್ಟ್ ಇರೋಂಥ ಸನ್ಸ್ಕ್ರೀನು ಈ ಥರ ಬಳಸಿ ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ, ಸನ್ನಿಂದ ಪ್ರೊಟೆಕ್ಟು ಆಗುತ್ತೆ, ಹಾಗೆ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಸಹ ಕಡಿಮೆ ಆಗುತ್ತೆ. ಅದರಲ್ಲಿ ಬೆಸ್ಟು ಯಾವುದು ಅಂತಂದರೆ ಈ ಡರ್ಮಾಕೋದ್ ಅಂತ ಈಗಂತೂ ತುಂಬಾ ಪಾಪ್ಯುಲರ್ ಆಗಿದೆ. ಅದು ತುಂಬ ಚೆನ್ನಾಗಿದೆ ಕೂಡ, ಅದನ್ನು ಬಳಸ್ಬೋದು. ಆಮೇಲೆ ಲ್ಯಾಕ್ಮಿ ಸನ್ ಪ್ರೊಟೆಕ್ಟ್ ಅಂತ ಒಂದು ಬಂದಿದೆ, ಅದು ಸಹ ತುಂಬ ಚೆನ್ನಾಗಿದೆ, ನಿಮ್ಮ ಆಯಿಲಿ ಸ್ಕಿನ್ಗೆ ಸೂಟ್ ಆಗುತ್ತೆ. ಅದರ ಲಿಂಕ್ ನಾನು ಹೇಳಿದ್ನಲ್ವ, ಎಲ್ಲ ಪ್ರಾಡಕ್ಟ್ಸ್ ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಬೇಕಿದ್ದರು ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ನಿಮಗೆ ಸೂಟ್ ಅನಿಸುತ್ತೆ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು.
ಇನ್ನು ನೋಡಿ ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಆಗ್ತಾ ಇದೆ ನಮ್ಮ ಸ್ಕಿನ್ನಿಗೆ ಅನ್ನೋರು ಈ ಸಲಿಸಿಲಿಕ್ ಆ್ಯಸಿಡ್ ಇರೋಂತಹ ಸೀರಮ್ನ ಬಳಸಿ. ಇದು ನಿಮಗೆ ಆಯಿಲ್ ಕಂಟ್ರೋಲ್ ಆಗುತ್ತೆ, ಹಾಗೆ ಆ್ಯಕ್ನೆ ಇದ್ದರೂ ಸಹ ಕಡಿಮೆ ಆಗುತ್ತೆ. ಫಸ್ಟ್ ಟೈಮ್ ನೀವು ಸೀರಮ್ ಬಳಸೋರಾಗಿದ್ದರೆ ವಾರದಲ್ಲಿ ಒಂದು ಸಲ ಬಳಸಿ. ಅದಾದಮೇಲೆ 3 ದಿನಕ್ಕೊಂದು ಸಲ, ಅದಾದಮೇಲೆ ದಿನ ಬಿಟ್ಟು ದಿನ ನಿಮ್ಗೆ ಆಗಲೇ ಸ್ಕಿನ್ನಲ್ಲಿ ಚೇಂಜಸ್ ಕಾಣಿಸುತ್ತೆ. ಆಗಬೇಕಾದ್ರೆ ನೀವು ಡೈಲಿ ಬಳಸ್ಬೋದು, ನೈಟ್ ಬಳಸಿ ಒಳ್ಳೆಯದು. ಈ ಸೀರಮ್ ಬಗ್ಗೆ ಅಂದರೆ ಡ್ರೈ ಸ್ಕಿನ್ ಇರೋರಿಗೆ ಸೀರಮ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಬೇಕಾದರೆ ಡ್ರೈ ಸ್ಕಿನ್ಗೆ ಯೂಸ್ ಆಗುತ್ತೆ ಅನ್ನೋರಿಗಾದರೆ ಆ ವಿಡಿಯೋ ಲಿಂಕ್ ಸಹ ಕೊಟ್ಟಿರ್ತೀನಿ, ಒಂದು ಸಲ ಚೆಕ್ ಮಾಡಿ. ಇದರಲ್ಲಿ ಯಾವುದು ನಿಮಗೆ ಬೆಸ್ಟು ಸೀರಮ್ ಅಂತಂದರೆ ಪ್ಲಮ್ದು ಬರುತ್ತೆ, ಹಾಗೆ ಪಿಲಿಗ್ರಿಮ್ದು ಬರುತ್ತೆ. ತುಂಬ ಚೆನ್ನಾಗಿದೆ, ಆ ಸೀರಮ್ ಬಳಸಿ ನೋಡಿ. ಇದಿಷ್ಟು ನೋಡಿ ಈ ಆಯಿಲಿ ಸ್ಕಿನ್ ಇರೋರಿಗೆ ಡೈಲಿ ಹೇಗೆ ನಮ್ಮ ರೊಟೀನ್ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಾಯಿತು. ಇವೆಲ್ಲ ಪ್ರಾಡಕ್ಟ್ಗಳದ್ದಾಯಿತು. ಈಗ ಹೋಮ್ ರೆಮಿಡಿಗೆ ಬಂದರೆ ಅದರಲ್ಲಿ ನಾನು 2 ರೆಮಿಡಿ ತೋರಿಸ್ಕೊಡ್ತೀನಿ ಚೆನ್ನಾಗಿರೋಂಥದ್ದು. ಅಂದರೆ ಬೇಗ ರಿಸಲ್ಟ್ ಸಿಗುತ್ತೆ. ಬೇಗ ಅಂದರೆ ಯಾವುದು ಹೀಗೆ ಚಿಟಿಕೆ ಹೊಡೆಯೋದ್ರಲ್ಲಿ ಯಾವುದೂ ಆಗೋದಿಲ್ಲ. ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ರು ಅಷ್ಟೇ, ಹೋಮ್ ರೆಮಿಡೀಸ್ ಯೂಸ್ ಮಾಡಿದ್ರು ಅಷ್ಟೇ, ಅಟ್ಲೀಸ್ಟ್ 6 to 8 ವೀಕ್ಸ್ ಆದರೂ ನೀವು ಯಾವುದೇ ಆಗಲಿ ರೆಗ್ಯುಲರ್ ಆಗಿ ಟ್ರೈ ಮಾಡಲೇಬೇಕಾಗುತ್ತೆ. ಅವಾಗೇ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗೋದು. ಫಸ್ಟ್ ಬಂದುಬಿಟ್ಟು ನೋಡಿ, ಈ ಮುಲ್ತಾನಿ ಮಿಟ್ಟಿ ಅಂತ ಏನು ಸಿಗುತ್ತೆ ನೋಡಿ, ಅದು ಪೌಡ್ರ್ ಸಿಗುತ್ತೆ. ಅದ್ರ ಲಿಂಕ್ ಬೇಕಾದರೆ ನಿಮಗೆ ಕೊಡ್ತೀನಿ. ಇಲ್ಲಾಂತಂದರೆ ನಿಮಗೆ ಹತ್ತಿರದಲ್ಲಿರೋದು ಯಾವುದಾದ್ರೂ ಶಾಪಲ್ಲೂ ಸಹ ಸಿಗುತ್ತೆ, ಈ ಗಂಧಿಗೆ ಅಂಗಡಿಯಲ್ಲೂ ಸಹ ಸಿಗುತ್ತೆ, ತೊಗೋಬೋದು. ಇದು ನೋಡಿ, ಮುಲ್ತಾನಿ ಮಿಟ್ಟಿ ಪೌಡ್ರು ಹಾಕಿ 1 ಸ್ಪೂನು ನಿಮ್ಮ ಫೇಸಿಗೆ ಎಷ್ಟು ಪ್ಯಾಕ್ ಬೇಕಾಗುತ್ತೆ ಅಷ್ಟು ಹಾಕಿ ನೀರು ಹಾಕಿ ಕಲಸಿ. ಯಾಕಂದರೆ ಆಯಿಲಿ ಸ್ಕಿನ್ ಇರೋದ್ರಿಂದ ಹಾಲು ಬೇಡ. ಡ್ರೈ ಸ್ಕಿನ್ ಇರೋರು ಹಾಲು ಅಥವಾ ಕೆನೆ ಹಾಕಿ ಬೇಕಾದರೆ ನೀವು ಮಿಕ್ಸ್ ಮಾಡಿ ಹಚ್ಕೊಳ್ಬೋದು. ಹಾಗೆ ಆಯಿಲಿ ಸ್ಕಿನ್ ಇರೋರು ಹಚ್ಕೊಂಡಾದಮೇಲೆ ಫುಲ್ಲು ಡ್ರೈ ಆಗೋವರೆಗೂ ಬಿಡಬೇಡಿ. ಅದು ಒಂದು 80% ನಿಮಗೆ ಡ್ರೈ ಆದಾಗ ತೊಳೆದು ಬಿಡಿ. ಯಾಕಂದರೆ ತುಂಬ ಮತ್ತೆ ಟೈಟ್ ಆಗಿಬಿಡುತ್ತೆ ಸ್ಕಿನ್ನೆಲ್ಲ, ಹಾಗಾಗಿ ಅಷ್ಟೇ ಸಾಕು. ನೆಕ್ಸ್ಟ್ ಇದು ಬೇಕಾದರೆ ನಿಮಗೆ ವಾರದಲ್ಲಿ 1 ಸಲ ಮಾಡಿ, ಅಥವಾ ನಿಮಗೆ ಟೈಮ್ ಇದೆ ಅಂತಂದರೆ 2 ಸಲ ಬೇಕಾದರೂ ಮಾಡ್ಬೋದು. ಇನ್ನೊಂದು ಹೋಮ್ ರೆಮಿಡಿ ಅಂದರೆ ಅಲೋವೆರಾ ಜೆಲ್ ಇರುತ್ತೆ. ನಿಮ್ಮ ಮನೆಯಲ್ಲಿ ಪ್ಲ್ಯಾಂಟ್ ಇದ್ದರೆ ಅದು ಇನ್ನೂ ಒಳ್ಳೆಯದು. ಆ ಪ್ಲ್ಯಾಂಟ್ ತೊಗೊಳ್ಳಿ, ಕಟ್ ಮಾಡಿ ಅದರಲ್ಲಿ ಚಾಕಿಂದ ಹೀಗೆ ಮಾಡಿದರೆ ಅದು ಜೆಲ್ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಅದರಲ್ಲಿ ಡೈರೆಕ್ಟೇ ನೀವು ಅಕ್ಕಿ ಹಿಟ್ಟು ಹಾಗೆ ಕಾಫಿ ಪೌಡರು ಹಾಕಿ ಚೆನ್ನಾಗಿ ಮಸಾಜ್ ಮಾಡಿ. ಇದು ಸಹ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಿಮಗೆ ಆ್ಯಕ್ನಿ ಇದ್ದರೂ ಸಹ, ಏನಾದರೂ ಕಪ್ಪು ಕಲೆ ಆ ಥರ ಇದ್ದರೂ ಸಹ ಕಡಿಮೆ ಆಗುತ್ತೆ. ಇದು ಸಹ ಅಷ್ಟೇ, ರೆಗ್ಯುಲರಾಗಿ ಯೂಸ್ ಮಾಡಿ. ಯಾವುದಾದ್ರೂ ಒಂದು 2ರಲ್ಲಿ ಯಾವುದಾದ್ರೂ ಒಂದು ರೆಗ್ಯುಲರಾಗಿ ಯೂಸ್ ಮಾಡಿ. ನಿಮ್ಮ ಆಯಿಲ್ ಸಹ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ. ಒಂಥರ ನೋಡೋದಕ್ಕೆ ಹೋಗ್ತಾ ಇದನ್ನು ಡೈಲಿ ರೊಟೀನ್ ಥರ ನೀವು ಮಾಡ್ತಾ ಹೋದರೆ ನಾರ್ಮಲ್ ಸ್ಕಿನ್ ಥರ ಅಂತ ನಿಮಗೆ ಫೀಲ್ ಆಗುತ್ತೆ. ಈ ವಿಡಿಯೋ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸ್ಕಿನ್ ಸಂಬಂಧಪಟ್ಟಾಗೆ ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.